ಕುಂಭರಾಶಿಯವರಿಗೆ ಈ ವರ್ಷದ ವಿಶೇಷವಾಗಿರುವಂತಹ ಫಲ, ದೈವಿಕ ಸೇವೆಯನ್ನು ಮಾಡೋದರಲ್ಲಿ ಅಥವಾ ದೈವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಕೆಲಸವನ್ನು ಮಾಡ್ತೀರಿ. ಅಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಾವು ವಹಿಸ್ಕೊಳ್ಳುವಂಥದ್ದು ಅಥವಾ ದೇವತಾ ಪ್ರತಿಷ್ಠಾಪನೆಗೆ ದುಡ್ಡನ್ನು ಕೊಡ್ತಕ್ಕಂಥದ್ದು, ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದರಿಂದ ನಿಮಗೆ ನೆಮ್ಮದಿಯೂ ಸಹ ದೊರೆಯುವಂಥ ಅವಕಾಶಗಳು ದೊರೆಯುತ್ತೆ. ದೂರದ ಪ್ರಯಾಣವನ್ನು ಮುಂದೂಡುವಂತಹ ಒಳ್ಳೆಯದು. ಏನಾದರೂ ಹೊರದೇಶಕ್ಕೆ ಹೋಗ್ತೀನಿ, ಹೊರ ರಾಜ್ಯಕ್ಕೆ ಹೋಗ್ತೀನಿ, ಅಲ್ಲಿಂದೇನೋ ಸಂಪಾದನೆ ಮಾಡ್ತೀನಿ ಅನ್ನೋವಂಥ ಯೋಚನೆಗಳನ್ನ ಮಾಡಬೇಡಿ. ಮಾಡಿದ್ರೆ ಅಲ್ಲಿಂದ ನಷ್ಟ ಆಗುವಂಥದ್ದು ಅಥವಾ ಹಿಂದಿರುಗಿ ಬರುವಂಥದ್ದು, ನಿರಾಸೆ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದನ್ನು ಸ್ವಲ್ಪ ಕಾಲ ಮುಂದೂಡುವುದರಿಂದ ಒಳ್ಳೆಯದು. ಕುಟುಂಬ ಸದಸ್ಯರಿಂದ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ. ಈ ಕೆಲಸ ನೀನು ಯಾಕೆ ಮಾಡಲಿಲ್ಲ ಅಂಥೇಳಿ ನಿಮಗೆ ದಂಡಿಸ್ಬೋದು ಅಥವಾ ಅದನ್ನು ಫ್ರೆಜರ್ ನಿಮ್ಮನ್ನು ಹಾಕಿ ಆ ಕೆಲಸವನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ತುಂಬ ಈಸಿಯಾಗಿ ತಗೊಳ್ಳುವಂಥ ಪ್ರಯತ್ನ ಮಾಡಿ. ಹೊಸ ಸಾಲದ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದು ಕೊಟ್ಟಿದ್ದಾಗಲಿ ಅಥವಾ ಬರುವಂಥದ್ದಾಗಲಿ ಬರಲ್ಲ, ಅದಕ್ಕಾಗಿ ನಿರಾಸೆಯನ್ನು ಆಗ್ತೀರಾ. ಉದ್ಯೋಗಗಳಿಗೆ ಸ್ಥಾನ ಚಲನೆ ಅಥವಾ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ. ವೃತ್ತಿಪರ ವ್ಯವಹಾರಗಳಲ್ಲಿ ನಿಧಾನವಾಗಿ ಸಾಗುವಂಥ ಸಾಧ್ಯತೆ. ಜೊತೆಯಲ್ಲಿ ಈ ಧಾನ್ಯಗಳನ್ನು ವ್ಯಾಪಾರ ಮಾಡುವಂಥವ್ರು, ದಿನಸಿ ವ್ಯಾಪಾರ ಮಾಡುವಂಥವ್ರಿಗಂತೂ ಬಹಳ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು. ಹುಳ ಹುಪ್ಪಡಿ ಹಿಡಿದೋಯ್ತು, ನನ್ನ ವ್ಯಾಪಾರ ಆಗಲಿಲ್ಲ, ನನ್ನ ವ್ಯಾಪಾರ ಹಣ್ಣು ವ್ಯಾಪಾರ ಮಾಡ್ತಿದ್ದೆ, ಅದು ಏನೂ ವ್ಯಾಪಾರ ಆಗದೆ ಅದು ಕೊಳ್ತೋಯ್ತು ಅನ್ನುವಂಥ ಯೋಚನೆಗಳನ್ನು ಮಾಡ್ತಿರ್ತೀರ. ಅತಿಯಾದ ಬಂಡವಾಳ ಹಾಕಿ ಯಾವುದನ್ನೂ ಪ್ರಯತ್ನವನ್ನು ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಕುಂಭರಾಶಿಯವರಿಗೆ ಶುಭವಾಗಲಿ. ಕುಂಭರಾಶಿಯವರಿಗೆ ಆದಾಯ ಮತ್ತು ವ್ಯಯವನ್ನು ನೋಡಬೇಕಾದ್ರೆ ಕುಂಭರಾಶಿಯವರಿಗೆ 8 ಭಾಗ ಆದಾಯ ಇದೆ, 14 ಭಾಗ ವ್ಯಯ ಇದೆ. ಈ ಆದಾಯ ವ್ಯಯ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು. ಅನಾರೋಗ್ಯ 2 ಭಾಗ ಇದೆ, 3 ಭಾಗ ಆರೋಗ್ಯ ಇದೆ. ಜೊತೆಯಲ್ಲಿ ಅನಾರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ರಾಜಪೂಜಾ 5, ರಾಜಕೋಪನೂ ಸಹ 6 ಇದೆ. ಸುಖ ಮತ್ತು ದುಃಖ ಒಂದೇ ಸಮನಾಗಿರುವುದರಿಂದ ಸಮನಾದ ಒಂದು ಪ್ರಯತ್ನಗಳನ್ನು ಮಾಡಿ. ಶುಭವಾಗಲಿ.